ಹೇಳ್ಬಿಟ್ಟ? ಎಲ್ಲ ನಿಜ ಹೇಳ್ಬಿಟ್ಟ? ಇನ್ನೇನೋ ಮಾಡ್ಲಿ, ನಾನು ಹೇಳಿದಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು ಅಂತ ಹರಿ ಅವಳ ಹತ್ರ ಸುಳ್ಳು ಹೇಳಿದ್ದಾನೆ. ನನಗೆಲ್ಲೋ ಅಷ್ಟು ದೊಡ್ಡ ಕಂಪ್ನಿ ಎಲ್ಲ ಗೊತ್ತಿದೆ, ಅದಕ್ಕೆ ಎಲ್ಲ ವಿಷಯನೂ ಹೇಳಿದೆ. ಯಾಕಣ್ಣ ಹರಿ ಹಿಂಗೆ? ನಿನ್ ಬಗ್ಗೆ ಒಂದ್ ಸುಳ್ಳು, ನಮ್ ಬಗ್ಗೆ ಒಂದ್ ಸುಳ್ಳು, ಎಲ್ಲಾದ್ರಲ್ಲೂ ಸುಳ್ಳು. ಎಲ್ರೂ ನಂಬಿಸಿ ನಡು ನೀರಲ್ಲಿ ಕೈ ಬಿಡ್ತಾನಣ್ಣ ಅವನು. ಹೌದು ಕಣ, ಪಾಪ ಚಂದನ ನನ್ನ ಹತ್ರ ಬಂದು, ಅಣ್ಣ ನೀವು ಹೇಳಿದ ಕಂಪ್ನಿಲಿ ಇಂಟರ್ವ್ಯೂ ಆಗ್ಲಿಲ್ಲ, ಇನ್ನೊಂದ್ಸತಿ ಏರ್ಪಾಟ್ ಮಾಡಿ ಅಂತ ಕೇಳ್ಕೊಡ್ಲು ಕಣ. ನನ್ಗೆ ಅವಳ ಹತ್ರ ಸುಳ್ಳು ಹೇಳೋದಕ್ಕೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ನಿಜ ಹೇಳ್ಬಿಟ್ಟ? ಒಳ್ಳೇದೇ ಮಾಡಿದ್ಯಾ ಬಿಡೋಣ, ನೀನೇನ್ ಫೀಲ್ ಆಗ್ಬಿಡೋಣ. ಅದಕ್ಕೆ ಸತ್ಯ ಗೊತ್ತಾಗಿದ್ದು ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಅವ್ರ ದೃಷ್ಟಿ ನಾವೆಲ್ಲರೂ ಸುಳ್ಳ್ರೆ ಆಗ್ತಿದ್ವಿ. ಹೂ ಕಂಟಿ, ಅದೆಲ್ಲ ಯೋಚನೆ ಮಾಡೆ ನಾನು ಈ ವಿಷಯನೆಲ್ಲ ಹೇಳಿದ್ದು. ವಿಷಯ ಗೊತ್ತಾದ್ಮೇಲೆ ನಾನು ಒಬ್ಳೆ ಹೋಗ್ತೀನಿ ಅಂತ ಹೋದ್ಲು. ಅದಕ್ಕೆ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾನು ಸುಮ್ಮನೆ ಆಗೋದೆ. ಎಂತ ಕೆಲಸ ಮಾಡಿದೆ ಅಣ್ಣ ನೀನು? ಅಂತ ಟೈಮಲ್ಲಿ ಅವ್ರೊಬ್ರನ್ನೇ ಕಳ್ಸದ? ಅಲ್ಲ, ಒಂದ್ ವೇಳೆ ಅತ್ಗೆ ಹರಿನ ನೋಡಕ್ ಹೋಗಿರ್ಬೋದಾ? ಕರೆಕ್ಟು. ಹರಿಣನ ಹತ್ರ ಅತ್ಗೆ ಹೋಗಿ ಯಾಕೆ ಸುಳ್ಳು ಹೇಳಿದ್ರೆ ಅಂತ ದಬಾಯಿಸ್ತಿದ್ರೆ? ದಬಾಯಿಸ್ಲೇಬೇಕು, ಬಿಸಿ ತಟ್ಟಿದ್ರೇನೆ ಅವನ್ ಬಾಗೋದು. ಬಂದಲ್ಲ. ಅಣ್ಣ, ಅಕ್ಕಿಯಲ್ಲಿ ಏನೋ ಅದಕ್ಕೆ ಎಲ್ಲಿನ? ಅವ್ರಿನ್ನೂ ಬಂದಿಲ್ವಾ? ಅಂದ್ರೆ ಅದಕ್ಕೆ ನಿನ್ನ ನೋಡಕ್ ಬಂದಿರ್ಲಿಲ್ವಾ? ಅವ್ರ ಮನೇಲಿದ್ದಾರೆ ಅಂತ ನಾನು ಅನ್ಕೊಂಡ್ರೆ ನೀವೇನ್ರ ಹಿಂಗ್ ಮಾತಾಡ್ತಿದ್ದೀರಾ? ಅತ್ಗೆ ಅಲ್ಲಿ ಅಂತ ಒಬ್ರಿಗೂ ಗೊತ್ತಿಲ್ಲ. ನೀವೆಲ್ಲ ಬರೀ ಕಡೆ. ಹರಿ, ನಾನು ಬರ್ತೀನಿ ಕಣೋ. ಹರಿ, ನನ್ ಮಾತು ಕೇಳೋ. ಒಬ್ರು ಹೋಗ್ಬೇಡ, ನಾನು ಬರ್ತೀನಿ ಕಣೋ. ಹರಿ, ಮೇಡಮ್, ನೀವ್ ಇಲ್ಲಿದ್ದೀರಾ? ಮನೆಗೆ ಹೋಗ್ತೀನಿ ಅಂತ ತಾನೇ ಆಟೋದಲ್ಲಿ ಹೋಗಿದ್ದು. ನಿಮ್ನ ಎಲ್ರು ಅಲ್ಲಿ ಹುಡುಕ್ತಾ ಇದ್ದಾರೆ. ಸರಿ ಆಯ್ತು, ಎದ್ ಬನ್ನಿ ಮನೆಗೆ ಹೋಗೋಣ. ಅಲ್ಲಿ ಅಣ್ಣ, ಕಂಟಿ, ಮೈ ಎಲ್ರು ಎಷ್ಟು ಟೆನ್ಷನ್ ಆಗಿದ್ದಾರೆ ಗೊತ್ತಾ? ನಾನ್ ಎಲ್ಲಾ ಕಡೆ ನಿಮ್ಮನ್ನ ಹುಡುಕ್ತೆ. ಯಪ್ಪ, ಎಷ್ಟು ಟೆನ್ಷನ್ ಆಗ್ತಿತ್ತಂದ್ರೆ ನಿಮ್ಮನ್ನ ನೋಡಿದ್ಮೇಲೆ ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ನಿಮ್ ತಲೆಯಲ್ಲಿ ಯಾವಾಗ್ಲೂ ಇರೋದು ಅದೇ ತಾನೆ. ನಿಮ್ಮಿಂದ ಬೇರೆಯವ್ರು ಟೆನ್ಷನ್ ಆದ್ರೂ ಪರವಾಗಿಲ್ಲ, ಆದ್ರೆ ನಿಮಗ್ ಮಾತ್ರ ಟೆನ್ಷನ್ ಆಗ್ಬಾರ್ದು. ಅಯ್ಯೋ, ನೀವು ಮತ್ತೆ ಸುತ್ತಿ ಬಳಸಿ ಅಲ್ಲಿಗೆ ಬರಬೇಡಿ. ನೀವು ಕಾಲ್ ರಿಸೀವ್ ಮಾಡಿಲ್ಲ, ಮನೆಗೂ ಬಂದಿಲ್ಲ ಅಂದ್ರೆ ಯಾರಿಗೆ ತಾನೇ ಟೆನ್ಷನ್ ಆಗಲ್ಲ ಹೇಳಿ? ಈಗ್ಲೂ ನಾನ್ ಬರಲ್ಲ. ಮೇಡಮ್, ಸರಿ ಯಾಕೆ ಬರಲ್ಲ ಅಂತ ರೀಸನ್ ಆದ್ರೂ ಹೇಳಿ. ಇಷ್ಟ ಬೇಗ ಮರ್ತೋದ್ರಾ? ಓ, ಸುಳ್ಳಿನ ಮರ್ತಾಗೆ ಬೇರೆಯವ್ರು ಹೇಳಿದ್ದು ಬೇಗ ಮರಿತೀರಾ ಅನ್ಸತ್ತಲ್ವಾ? ನೋಡಿ, ನೀವು ಮತ್ತೆ ಮತ್ತೆ ಹಳೆ ವಿಷಯನೇ ಕೆದಕ್ತಾ ಇದ್ದೀರಾ. ಆಯ್ತು ಹೋಗ್ಲಿ ಅಂತ ಬಿಟ್ಟಾಕ್ಬೇಕು ಅಂತ ಅನ್ಸಲ್ವಾ? ಎಷ್ಟ್ ಈಸಿಯಾಗಿ ಹೇಳ್ತೀರಲ್ಲ. ನಾನ್ ಏನ್ ಬೇಕಾದ್ರೂ ತಡ್ಕೋತೀನಿ, ಆದ್ರೆ ಸುಳ್ಳು ಅಂದ್ರೆ ನಂಗೆ ಆಗಲ್ಲ. ನಿಮ್ಮಂತ ಸುಳ್ಳು ಹೇಳೋರ್ ಮನೇಲಿ ಹೇಗ್ರಿ ನಾ ನೆಮ್ಮದಿಯಿಂದ ಇರಕ್ಕಾಗತ್ತೆ? ಮೇಡಮ್, 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ತಾರಂತೆ. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡ್ಬೋದು, ಆದ್ರೆ ಇಲ್ಲಿ ನಮ್ ಮದ್ವೆನೇ ಸುಳ್ಳು ಅಲ್ವೇನ್ರಿ? ಆಯ್ತು ಬಿಡಿ, ತಪ್ಪಾಯ್ತು, ಸಾರಿ. ಇವಾಗ ಬನ್ನಿ ಹೋಗೋಣ. ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಆಗತ್ತಾ? ಸರಿ ಬಿಡಿ. ಏನ್ರಿ ಮಾಡ್ತಿದ್ದೀರಾ? ಎದೇಳ್ರಿ ಮೇಲೆ.
ಇನ್ನೇನ್ ಮಾಡ್ಲಿ, ನೀವು ಕ್ಷಮಿಸಲ್ಲ ಅಂತ ಹೇಳಿದ್ರೆ? ನೀವ್ ಹಿಂಗೆಲ್ಲ ಮಾಡಿದ್ರೆ ನಂಗೆ ಹಿಂಸೆ ಆಗತ್ತೆ. ಇವಾಗ ನಾನು ತಪ್ಪು ಒಪ್ಕೋತಾ ಇದ್ದೀನಿ ತಾನೆ. ಬನ್ನಿ ಮನೆಗೆ ಹೋಗೋಣ. ನೀವ್ ನಿಮ್ ಮನೆ ವಿಷಯದ ಬಗ್ಗೆ ನಂಗೆ ಸುಳ್ಳು ಹೇಳಿದ್ರಿ, ನಾನ್ ನಿಮ್ನ ಕ್ಷಮಿಸ್ತೆ. ಆದ್ರೆ ನನ್ ಕೆಲ್ಸದ ವಿಷಯದಲ್ಲಿ ಯಾಕ್ರಿ ಸುಳ್ಳು ಹೇಳಿದ್ರಿ? ಇಂಟರ್ವ್ಯೂ ಅಂತ ನನ್ನ ಕಂಪ್ನಿವರೆಗೂ ಕರ್ಕೊಂಡು ಹೋಗಿ ನನ್ ಮೋಸ ಮಾಡಿದ್ರಲ್ಲ, ಯಾಕೆ? ಅಲ್ಲ ಅದು ನಿಮ್ ಅಣ್ಣನೇ ನಂಗೆ ನಿಜ ಹೇಳಿದ್ಮೇಲೂ ನಾನ್ ನಿಮ್ನ ನಂಬೇಕಾ? ಅಲ್ಲ ರೀ, ಇಂಟರ್ವ್ಯೂ ಇದ್ದಿದ್ದು ನಿಜಾನೇ. ಅದರಲ್ಲಿ ನಮ್ಮ ಅಣ್ಣನ ಹೆಸರು ಹೇಳಿದ್ದು ತಪ್ಪು ನಂದೆ. ನನ್ನ ಫ್ರೆಂಡ್ ಹೇಳಿ ಇಂಟರ್ವ್ಯೂ ಅರೇಂಜ್ ಮಾಡಿಸಿದ್ದು ನಾನೇ. ಯಾಕೆ ಹಾಗೆ ಮಾಡಿದ್ರಿ? ಅಣ್ಣನ ಹೆಸರು ಹೇಳಿದ್ರೆ ಆ ಕಂಪ್ನಿ ಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ ಅಂತ ಹಾಗೆ ಹೇಳಿದೆ. ನಮ್ಮ ಅಜ್ಜಿ ಹೇಳೋಳು, ಒಂದ್ ಸುಳ್ಳು ಹೇಳಿದ್ರೆ ಗಂಗೆಯಲ್ಲಿ 101 ಸಲ ಮುಳುಗಿ ಹೇಳ್ಬೇಕಂತ. ದೇವ್ರೆ, ನೀವ್ ಹೇಳಿರೋ ಸುಳ್ಳುಗಳಿಗೆ 7 ಜನ್ಮ ನೀವು ಮುಳುಗಿ ಹೇಳ್ತಾನೆ ಇರ್ಬೇಕು ಅನ್ಸತ್ತೆ. ಸದ್ಯಕ್ಕೆ ನನ್ ಗಂಗೆ ನೀವು ಕ್ಷಮಿಸಿ ಸಾಕು. ನನ್ನ ಪಾಪ ಕಳ್ದಂಗೆನೆ. ಕನ್ಸುಗಳು ಕಟ್ಕೊಂಡ್ ಬಂದಿರೋ ನಿಮ್ಗೆ ಹೇಗಾದ್ರೂ ಒಳ್ಳೇದಾಗ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ, ಬೇರೇನೂ ಇಲ್ಲ. ಸ್ವಲ್ಪ ಹೊತ್ತು ನಂಗೆ ಒಬ್ಳೆ ಇರ್ಬೇಕು ಅನ್ಸ್ತದೆ. ನನ್ ಪಡೆಗೆ ನನ್ನ ಬಿಟ್ಬಿಡಿ ಪ್ಲೀಸ್. ರೀ ರೀ ನೋಡಿ, ನನ್ ಮಾತು ಕೇಳಿ. ಅಯ್ಯೋ ನಿಂತ್ಕೊಳ್ಳಿ, ನನ್ ಮಾತು ಕೇಳಿ. ರೀ ನಿಂತ್ಕೊಳ್ರಿ, ನಿಂತ್ಕೊಳ್ಳಿ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡಿ ನಾನು ಪ್ರೂವ್ ಮಾಡ್ತೀನಿ. ಬರೋವಾಗ್ಲೇ ಫ್ರೆಂಡ್ ನ ಮೀಟ್ ಮಾಡಿ ಮಾತಾಡ್ಕೊಂಡ್ ಬಂದಿದ್ದೀರಾ ಅನ್ಸತ್ತಲ್ವಾ? ಇಷ್ಟೆಲ್ಲ ಡೌಟ್ ಪಡ್ಬೇಡ್ರಿ. ಇರಿ, ನನ್ನ ಫ್ರೆಂಡಿಗೆ ಇವಾಗಲೇ ಕಾಲ್ ಮಾಡ್ತೀನಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಹಲೋ. ಹಲೋ ಮಚ್ಚ, ನಾನ್ ಕಣೋ ಹರಿ. ಬೆಳಿಗ್ಗೆ ಚಂದನನ್ನ ನಿಮ್ಮ ಆಫೀಸ್ಗೆ ಅಲ್ವೇನೋ ಇಂಟರ್ವ್ಯೂ ಕರ್ಕೊಂಡ್ ಬಂದಿದ್ದು. ಯಾವ ಚಂದನ? ಅಯ್ಯೋ ಲೇ, ಅದೇ ಕಣೋ ನನ್ನ ವೈಫು. ನಿನ್ನೆ ತಾನೇ ಸಿಕ್ ಮಾತಾಡ್ದಲ್ಲ, ನೀನೇ ಇವತ್ ಬೆಳಿಗ್ಗೆ ಚಂದನನ್ನ ಆಫೀಸಿಗೆ ಕರ್ಕೊಂಬ ಅಂತ ಹೇಳ್ದಲ್ಲೋ. ಹಾ, ಅದೇ ಸೆಟಪ್ ಇಂಟರ್ವ್ಯೂ ತಾನೆ. ಜಸ್ಟ್ ಫಾರ್ಮಾಲಿಟೀಸ್ಗೆ. ಕಟ್ ಮಾಡ್ಬೇಡಿ, ಮಾತಾಡಿ. ಲೇ, ಏನೋ ಮಾತಾಡ್ತಿದ್ಯಾ? ಯಾವ ಸೆಟಪ್ ಇಂಟರ್ವ್ಯೂವಾ? ನೀನೇ ತಾನೇ ಬೆಳಿಗ್ಗೆ ನಾನು ಚಂದನನ್ನ ನಿಮ್ಮ ಆಫೀಸ್ಗೆ ಇಂಟರ್ವ್ಯೂಗೆ ಅಂತ ಕರ್ಕೊಂಡ್ ಬಂದಾಗ, ಇವತ್ತು ನಮ್ಮ ಅಪ್ಪ ಬಂದ್ಬಿಟ್ಟಿದ್ದಾರೆ, ಇವತ್ತಾಗಲ್ಲ ಇನ್ನೊಂದ್ ದಿನ ತಗೋತಾರೆ ಅಂತ ಹೇಳಿದ್ದು. ಲೋ ರೀ, ಎಣ್ಣೆ ಹೊಡೆದವ್ರ ಬಾಯಲ್ಲಿ ಸ್ಮೆಲ್ ಬಂದ್ರೆ ನಿನ್ ಬಾಯಲ್ಲಿ ಬರೀ ಸುಳ್ಳೆ ಕಣೋ. ನೀನ್ ಇಂಟರ್ವ್ಯೂ ಸೆಟಪ್ ಮಾಡು ಅಂದ್ರೆ ನಾನು ಆ ಹುಡುಗಿಗೆ ಇಂಟರ್ವ್ಯೂ ಮಾಡತ್ತ ಡ್ರಾಮಾ ಮಾಡ್ತೀನಿ ಅಂತೆ. ಅದನ್ ಬಿಟ್ಟು ಬೇರೆ ಏನೇನೋ ಹೇಳಿ ನಂಗೆ ತಲೆ ತಿನ್ಬೇಡ. ನನಗ್ ಸಿಕ್ಕಾಬಡೆ ಕೆಲ್ಸ ಇದೆ, ಸುಮ್ನೆ ಇಡು ಫೋನ್ನ. ನಂಬಿಕೆ ದ್ರೋಹಿ, ಸರಿಯಾಗಿ ಕೈ ಕೊಟ್ಟ. ನೀವು ಎಡು ಬಿದ್ದು ಹಲ್ ಮುರ್ಕೊಂಡ್ರೆ ಪಾಪ ಅವ್ರ ಮೇಲೆ ಯಾಕ್ರಿ ತಪ್ಪ ಹಾಕ್ತೀರಾ? ನನ್ ಪರಿಸ್ಥಿತಿ ಮಹಾಭಾರತ್ ಕರ್ಣನ್ ತರ ಆಗಿದೆ. ಎಲ್ಲ ಸರಿಯಾಗಿ ಟೈಮಲ್ಲೇ ಕೈ ಕೊಡ್ತಿದೆ. ಮತ್ ಯಾರ್ ಶಾಪನೋ ಏನೋ. ಎಲ್ಲ ನೀವ್ ಹೇಳಿರೋ ಸುಳ್ಳುಗಳಿಂದಾನೆ. ನಾನ್ ನಿಮ್ ಮಾತನ್ನ ನಂಬ್ಕೊಂಡು ಎಷ್ಟು ಸೀರಿಯಸ್ ಆಗಿ ಇಂಟರ್ವ್ಯೂ ಪ್ರಿಪೇರ್ ಆಗಿ ಬಂದೆ. ಎಲ್ಲ ನನ್ನ ಯಾಮಾರ್ಸೋಕ್ ಮಾಡಿರೋ ಸೆಟಪ್ ಇಂಟರ್ವ್ಯೂ ಅಲ್ವಾ? ದೇವಸ್ಥಾನದಲ್ಲಿ ನಿಂತಿದ್ದೀನಿ, ನಾನ್ ಸುಳ್ಳು ಹೇಳ್ತಿಲ್ಲ, ನನ್ ಮಾತ ನಂಬಿ. ಹಾಗಾದ್ರೆ ನಾನ್ ಕೇಳ್ತಿರೋದಕ್ಕಷ್ಟೇ ಉತ್ತರ ಕೊಡ್ಬೇಕು, ಆಗತ್ತಾ? ಕೇಳಿ, ಆಗತ್ತೆ. ನಿಮ್ಮಪ್ಪ ನಿಮ್ಮಮ್ಮನ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದಾರ? ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿಜಾನ ಸುಳ್ಳ? ಸುಮ್ನೆ ಇದೀರಾ ಅಂದ್ರೆ ನಿಜ ಅಂತ ತಾನೇ ಅರ್ಥ. ಇಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ದೀರಾ. ಇನ್ನು ಎಷ್ಟು ಗುಟ್ಟಿನ ವಿಷಯ ಇರ್ಬೇಡ. ಹೌದು ರೀ, ಹೌದು, ಎಲ್ಲಾನು ಮುಚ್ಚಿಟ್ಟಿದ್ದೀನಿ. ನಮ್ಮ ಮನೆ ಬಗ್ಗೆ ಯಾಕೆ ಹೇಳಲಿಲ್ಲ ಅಂದ್ರೆ ಇದೇ ಕಾರಣಕ್ಕೆ. ನಮ್ಮಪ್ಪನ ಬಗ್ಗೆ ಎಲ್ರಿಗೂ ಹೇಳ್ಕೊಂತಿರ್ಬೇಕೆ. ಅವ್ರೇನ್ ಗೋಲ್ಡ್ ಮೆಡಲ್ ತಗೊಂಡಿಲ್ಲ. ನೋಡಿ, ನಾನ್ ಕೇಳಿದ ಪ್ರಶ್ನೆಗೆ ನೀವು ಹೌದು ಅಥವಾ ಇಲ್ಲ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ ರೀ. ಊರಲ್ಲಿ ನಮ್ಮ ಮನೆ ಬಗ್ಗೆ 1000 ಜನ 1000 ತರ ಮಾತಾಡ್ತಾರೆ. ನಾಳೆ ಬಂದು ಇನ್ನೇನೋ ಹೇಳಿದ್ರು ಅನ್ಕೊಳ್ಳಿ, ಅದಕ್ಕೆಲ್ಲ ಉತ್ತರ ನನ್ನ ಹತ್ರ ಇಲ್ಲ. ಉತ್ತರ ಇಲ್ಲ ಆದ್ರೆ ಸುಳ್ಳಿದೆ ತಾನೆ. ಎಷ್ಟು ಬೇಕೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋದು ನಿಮ್ಗೇನು ಹೊಸದಲ್ವಲ್ಲ. ನೋಡಿ, ಇದಕ್ಕೂ ಮೇಲೆ ಹೇಳೋದಕ್ಕೆ ನನ್ನ ಹತ್ರ ಏನೂ ಇಲ್ಲ ರೀ. ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ.
ಏನ್ ಮೇಡಮ್, ನಾನು ನಿಮ್ ಒಳ್ಳೇದಕ್ಕೆ ಅಲ್ವಾ ಮಾಡಿದ್ದು, ನಿಮ್ ಲೈಫ್ ಹಾಳಾಗ್ಬಾರ್ದು, ನೀವ್ ಅನ್ಕೊಂಡಿದ್ ಆಗ್ಬೇಕು ಅಂತ. ಪ್ಲೀಸ್ ದಯವಿಟ್ಟು ಏನು ಮಾತಾಡ್ಬಿಡಿ. ಅಲ್ಲ ಮೇಡಮ್, ಕಟುಕನ್ ನಂಬಿ ಕುರಿ ತರ ಬಂದ್ಬಿಟ್ಟೆ. ನಂಗ್ ಮೊದ್ಲೇ ಗೊತ್ತಿದ್ರೆ ನಾನ್ ಮನೆ ಬಿಟ್ಟೆ ಬರ್ತಿರ್ಲಿಲ್ಲ. ನೀವು ನನ್ನ ಜೊತೆ ಬರ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನಿಮ್ ಮನೆಯವ್ರು ನಿಮ್ನ ಆ ಕರಡಿ ನನ್ ಮಗ ಆ ಸೈಕೋ ಆರ್ಯನ್ಗೆ ನಿಮ್ನ ಬಲಿ ಕೊಟ್ಟಾಗಿರ್ತಿತ್ತು, ಅದನ್ನ ತಿಳ್ಕೊಳ್ಳಿ. ನನ್ನ ನೀರಿಂದ ಎಪ್ಸಿ ಬೆಂಕಿಗೆ ತಳ್ಳಿದೀರಾ. ನಾನು ಹೇಗೋ ಇರ್ತಿದ್ದೆ, ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ ಮೋಸ ಮಾಡಿದ್ರಿ? ಯಾರೇ ನಿಮ್ಗೆ ಮೋಸ ಮಾಡಿದ್ದು? ನಾನೇನಾದ್ರೂ ನಿಮ್ಮನ್ನ ಕರ್ಕೊಂಡು ರೋಡು ಊರು ಪಾರ್ಕು ಅಂತ ಏನೋ ಸುತ್ತಿದ್ನ, ಇಲ್ಲ ಲಾಡ್ಜ್ ಏನಾದ್ರು ಕರ್ಕೊಂಡು ಹೋಗಿದ್ನ? ಡೈರೆಕ್ಟ್ ಆಗಿ ನಮ್ಮನೆಗೆ ತಾನೇ ಕರ್ಕೊಂಡು ಬಂದಿದ್ದು. ಇಷ್ಟು ದಿನ ನಮ್ಮ ಮನೇಲಿ ಇದ್ದೀರಾ, ನನ್ನಿಂದ ಏನಾದ್ರೂ ತೊಂದರೆ ಆಗಿದ್ಯಾ? ಇಲ್ಲ ನಮ್ಮನೇಲಿ ಯಾರಾದ್ರೂ ಫ್ರಾಡು ಮೋಸ ಮಾಡ್ದ ಅಂತೆಲ್ಲ ಹೇಳ್ಬೇಡಿ. ನಾನು ಮನುಷ್ಯನೇ, ನನ್ ಮನ್ಸಿಗೂ ತಡ್ಕೊಳಕ್ಕಾಗಲ್ಲ. ನನ್ನ ಹತ್ರ ಎಲ್ಲ ಮುಚ್ಚಿಟ್ಟಿರೋದು ನೀವ್ ಮಾಡಿರೋ ಫ್ರಾಡ್. ಅಲ್ಲ ರೀ, ಇಷ್ಟಕ್ಕೂ ನಾನು ಯಾಕೆ ನಿಮ್ಮ ಹತ್ರ ಎಲ್ಲನೂ ಹೇಳ್ಬೇಕು? ನಿಮ್ಮ ಹತ್ರ ಪರ್ಫೆಕ್ಟ್ ಆಗಿ ನಡ್ಕೊಳಕ್ಕೆ ನಾನೇ ನಿಮ್ ಗಂಡನ? ಅಲ್ಲ ಅಲ್ವಾ? 5 ನಿಮಿಷದಲ್ಲಿ ನಡೆದಿರೋ ಫೇಕ್ ಮ್ಯಾರೇಜ್ ಅಂತ ನೀವೇ ತಾನೇ ಹೇಳಿದ್ದು. ನಿಮ್ ಜೊತೆ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಗೆ ಅನ್ಕೊಂಡ್ರಿ? ಒಂದ್ ವೇಳೆ ನಾವು ಲವ್ವರ್ಸೋ ಮದ್ವೆ ಆಗ್ತೀವಿ ಅಂತ ಕನ್ಫರ್ಮ್ ಆಗಿದ್ರೆ ನಾನ್ ಹೀಗೆ, ನಮ್ಮ ಅಣ್ಣ ಹಾಗೆ, ನನ್ನ ತಮ್ಮಂದ್ರ ಹಾಗೆ, ನಮ್ಮ ಮನೆ ಹೀಗೆ ಅಂತ ಎಲ್ಲ ಹೇಳ್ಬಿಟ್ಟೆ ಮದ್ವೆ ಆಗ್ತಿದೆ. ಆದ್ರೆ ನಮ್ದು ಆ ತರ ಮ್ಯಾರೇಜ್ ಅಲ್ವಲ್ಲ. ನೋಡಿ, ಈ ತರ ಎಲ್ಲ ನೀವು ಮಾತಾಡ್ಬಿಟ್ರೆ ನಾನ್ ಕನ್ವಿನ್ಸ್ ಆಗ್ತೀನಿ ಅಂತ ಅನ್ಕೊಂಡ್ರೆ ಅದ್ ನಿಮ್ ಕನ್ಸು. ರೀ, ನಾನ್ ಸೀರಿಯಸ್ ಆಗಿ ಹೇಳಿದ್ದು. ನಾನು ಸೀರಿಯಸ್ ಆಗಿ ಹೇಳ್ತಿರೋದು. ಇನ್ ಮುಂದೆ ನೀವ್ ನಂಗೆ ಕೆಲ್ಸ ರೂಮು ಏನು ಹುಡ್ಕೊಡೋದ್ ಬೇಕಾಗಿಲ್ಲ. ಸರಿ ಆಯ್ತು. ನನ್ ವಿಷಯಕ್ಕೆ ನೀವ್ ತಲೆ ಹಾಕ್ಬಾರ್ದು. ನನ್ ರೆಸ್ಪಾನ್ಸಿಬಿಲಿಟಿ ನಿಮ್ದಲ್ಲ, ನಂದು. ನಾನೇ ನೋಡ್ಕೋತೀನಿ. ಆಯ್ತು. ಏನು ಎಲ್ಲದಕ್ಕೂ ಆಯ್ತು ಆಯ್ತು ಅಂತಿದ್ದೀರಾ? ಮತ್ತೆ ಯಾಮಾರ್ಸೋ ಪ್ಲಾನಾ? ಮತ್ತೇನ್ರಿ ಹೇಳ್ಬೇಕು? ನಾನ್ ತಲೆ ತಗ್ಸಿದ್ರು ಬೈತೀರಾ, ತಲೆ ಆಡ್ಸಿದ್ರು ಬೈತೀರಾ, ಸೈಲೆಂಟ್ ಆಗಿದ್ರು ಕೋಪ ಮಾಡ್ಕೋತೀರಾ, ಮಾತಾಡಿದ್ರು ಕೋಪ ಮಾಡ್ಕೋತೀರಾ. ಮತ್ತೆ ನಾನು ಆಯ್ತು, ಸೈಲೆಂಟೇ ಇದ್ಬಿಡಿ, ಇಬ್ರಿಗೂ ಒಳ್ಳೇದು. ನಿಮ್ ಕಂಡೀಷನ್ ಎಲ್ಲ ಮುಗ್ದಿದ್ರೆ ಈಗ್ಲಾದ್ರೂ ಮನೆಗೆ ಹೋಗೋಣವಾ? ನೀವ್ ಹೇಳಿದ್ ಎಲ್ಲದಕ್ಕೂ ಒಪ್ಕೊಂಡೆ ಅಲ್ವಾ? ಮತ್ತ್ಯಾಕೆ ಇನ್ನೂ ಆಟಿಟ್ಯೂಡು? ಮತ್ತ್ಯಾಕೆ ಇನ್ನೂ ಕಲ್ಮನ್ಸ್ ಮಾಡ್ಕೊಂಡು ನಿಂತಿದ್ದೀರಾ? ಬನ್ನಿ ಹೋಗೋಣ. ಅದ್ಗೆ ನೋಡಿ, ಅವನ್ ಮುಂದೆ ಏನು ಮಾತಾಡಕ್ ಹೋಗ್ಬಿಡಿ, ಸುಮ್ಮನೆ ಇದ್ಬಿಡಿ. ನೀವ್ ಇಲ್ಲಿದ್ದೀರಾ? ನೀವಿಲ್ಲ ಅಂತ ಮನೇಲಿ ಎಲ್ರು ಎಷ್ಟು ಟೆನ್ಷನ್ ಆಗಿದೆಯೋ ಗೊತ್ತಾ? ಏನಲ್ಲ ನೀನು ಅವಾಗ್ಲೇ ಅದಕ್ಕೆ ಮನೆ ಕರ್ಕೊ ಬರ್ಬೇಕು ತಾನೆ? ಇಷ್ಟೊತ್ತು ಅದನ್ನೇ ಅಲ್ವಾ ಮಾಡ್ತಾ ಇದ್ದು? ಹಾ? ಅಂದ್ರೆ ನಾನು ಅದನ್ನೇ ಹೇಳ್ತಿದ್ದೆ, ಬನ್ನಿ ಮನೆಗೆ ಹೋಗೋಣ ಅಂತ. ಸರಿ, ನೀನು ಅದಕ್ಕೆ ಗಾಡಿಲಿ ಹೋಗಿ, ನಾನು ನಡ್ಕೊ ಬರ್ತೀನಿ. ಇಲ್ಲ ಇಲ್ಲ, ನಾನು ಮೈ ಮನೆಗೆ ನಡ್ಕೊಂಡ್ ಬರ್ತೀವಿ. ಸರಿ ಅದಕ್ಕೆ ಅಣ್ಣ, ನಾನು ಅದಕ್ಕೆ ಮಾತಾಡ್ಕೊ ಬರ್ತೀವಿ, ನೀನು ಹೋಗು. ಸರಿ, ಹುಷಾರ ಕರ್ಕೊಂಡ್ ಬಾ. ಬನ್ನಿ ಅದಕ್ಕೆ, ನೀವು ಮನೇಲಿ ಇಲ್ದಿರೋದ್ ನೋಡಿ ತುಂಬಾ ಟೆನ್ಷನ್ ಆಗಿದ್ರು ಗೊತ್ತಾ? ಅಣ್ಣ, ನೀನ್ ಯಾಕಣ್ಣ ಎಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅದಕ್ಕೆ ಖಂಡಿತ ವಾಪಸ್ ಬರ್ತಾರೆ. ನಾನು ತಪ್ಪು ಮಾಡ್ಬಿಟ್ಟೆ ಕಂಟಿ. ಚಂದನನ ಸೈಟಿಂದ ಒಬ್ಬಳನ್ನೇ ಕಳಿಸ್ಬಾರ್ದಾಗಿತ್ತು. ತುಂಬಾ ಭಯ ಆಗ್ತಿದೆ ಕಣು. ಅಣ್ಣ, ನೀನ್ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಅಣ್ಣ. ಹರಿ ಮೈ ಕರ್ಕೊಂಬರಕ್ ಹೋಗಿದಾರ ತಾನೆ, ಕರ್ಕೊಂಡ್ ಬರ್ತಾರೆ. ಹಾಗಲ್ಲ ಕಣು. ಹರಿ ಅದ್ಗೆ ಹೇಳಿ. ಹರಿ ಎಲ್ಲೋ ಅವರು ಏ ಹರಿ, ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಲ್ಲೋ, ಇವಾಗ ಯಾಕೋ ಹೀಗ್ ಮಾಡ್ತಿದ್ಯಾ? ಏನಾದ್ರೂ ಹೇಳು. ಹರಿ, ಕಿವಿ ನೆಟ್ಟಿಗಿದೆ ತಾನೆ? ಅಣ್ಣ ಕೇಳ್ತಿದ್ದಾನಲ್ಲ, ಹೇಳು. ಅವ್ರ ವಿಷಯ ನಿಮ್ಗೆಲ್ಲ ಆಗ್ಬಿಡಿ. ಗೊತ್ತಾಯ್ತು ಬಿಡು, ನಿನ್ ಬಂಡವಾಳ ಎಲ್ಲ ಬಯಲಾಯ್ತು. ನಿನ್ ಸವಾಸ ಸಾಕು ಅಂತ ಬಿಟ್ಟು ಹೋಗಿರ್ತಾರೆ. ಹೀಗೆ ಆಗುತ್ತೆ ಅಂತ ನಾನು ಮೊದ್ಲೇ ಅನ್ಕೊಂಡಿದ್ದೆ. ಅದೇ ಅಲ್ವಾ ನಿನ್ನಾಸೇನು? ನಾನ್ ನೆಮ್ಮದಿಯಾಗಿರ್ಬಾರ್ದು, ನಾನ್ ಸರ್ವನಾಶ ಆಗ್ಬೇಕು ಅಂತ ಕಾಯ್ತಾ ಇರೋಂತಾನೆ ನೀನು. ಹೊಟ್ಟೆ ಕಿಚ್ಚಿನ ನಾಯಿ ನೀನು. ಅಯ್ಯೋ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ಇಬ್ರು ಸುಮ್ನಿರಿ. ಹರಿ ಹೇಳೋ, ಏನಾಯ್ತು ಅಂತ ಹೇಳೋ. ಅಕ್ಕ ಇರೋಂತರ ಮಾತಾಡ್ಬೇಡಣ. ಸಕ್ಕರೆ ತರ ಮಾತಾಡಿ ನೀನ್ ಸರಿಯಾಗೇ ಮಾಡ್ದೆ ಅಲ್ಲ? ಯಾಕೋ ಹರಿ?
ಯಾಕೆ ಅವ್ರ ಹತ್ರ ನಿಜ ಹೇಳ್ದೆ? ಹೇಳು ಅಂತ ನಾನು ನಿನ್ನ ಹತ್ರ ಹೇಳಿದ್ನ? ಅವ್ರು ಈ ಮನೇಲಿ ಇರಬಾರ್ದು ಅಂತ ತಾನೇ ನಿಜ ಹೇಳಿದ್ದು. ನಾನು ಸಂತೋಷವಾಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ನನ್ಗೆ ಗೊತ್ತಾಯ್ತು. ನಮ್ಮ ಮೇಲೆ ಹೀಗೆಲ್ಲ ಹೇಳ್ತಿದ್ಯಲ್ಲೋ, ಹಿಂಗೋ ಮನ್ಸು ಬರುತ್ತೆ ನಿಂಗೆ? ನನ್ನ ಜೀವನ ಹಾಳು ಮಾಡಕ್ಕೆ ನಿನ್ಗೆ ಗಣ ಮನ್ಸು ಬಂತು? ನಿಜ ಹೇಳೋದಕ್ಕೆ ಮನ್ಸು ಯಾಕೋ ಮಾಡ್ಬೇಕು? ಇರೋ ವಿಷಯ ಹೇಳಿದ್ರೆ ಆಯ್ತು. ಹಾಗಂತ ಯಾರಾದ್ರೂ ಸಾಯ್ತಾ ಇದ್ರೆ ಅದನ್ನ ಹೋಗಿ ಹೇಳ್ಬಿಡ್ತೇನೆ ನೀನು. ನೀನ್ ಹೇಳ್ತೇ ಬಿಡು, ನಿನ್ ಬುದ್ಧಿ ಎಂತದ್ ಹೇಳು? ಯಾರಾದ್ರೂ ಸತ್ರೆ ಅವ್ರ ಚಿತೆಲೆ ಹೋಗಿ ಚಳಿ ಕಾಯಿಸ್ಕೊಳ್ಳೋ ಬುದ್ಧಿ ನಿಂದು. ನಿಂದ್ ಬಿಡು, ಚಿತೆನೆ ಹಾರಿಸಿ ಸೌದೆನ ಎತ್ಕೊಂಡು ಹೋಗೋ ಬುದ್ಧಿ ನಿಂದು. ಏಯ್, ಏನೋ ಮಾತಾಡ್ತಿದ್ಯಾ? ಬಿಡ ಬಿಡ, ನಾನ್ ಏನ್ ಕೇಳ್ತಿದ್ದೀನಿ, ನೀವೇನ್ ಮಾಡ್ತಿದ್ದೀರಾ? ಎಲ್ಲ ನಿನ್ನಿಂದನೇ ಆಗಿದ್ದು. ಹೇಳ್ಬೇಡ ಹೇಳ್ಬೇಡ ಅಂತ ನಿನ್ ಕಾಲಿಗೆ ಬಿದ್ನಲ್ಲಣ್ಣ. ಆದ್ರೂ ನಿನ್ ತಮ್ಮನ ಮೇಲೆ ಕನಿಕರ ಬರ್ಲಿಲ್ವಾ? ಏನೋ ದೊಡ್ಡದಾಗಿ ಸಾಧಿಸ್ಬಿಟ್ಟೆ ಅಂತ ಇವಾಗ ಸಮಾಧಾನ ಆಗಿರ್ಬೇಕಲ್ಲ? ನನ್ನ ಪರಿಸ್ಥಿತಿರು ಅರ್ಥ ಮಾಡ್ಕೊಳ್ಳೋ ಹರಿ. ಯಾವತ್ತಾದ್ರೂ ಒಂದಿನ ನಿಜ ಗೊತ್ತಾಗ್ಬೇಕಾಗಿತ್ತು. ನಾನು ಇವತ್ತೇ ಹೇಳ್ಬಿಟ್ಟೆ ಅಷ್ಟೇ. ಯಾವತ್ತಾದ್ರೂ ಒಂದಿನ ತಾನೆ ಅವತ್ ಗೊತ್ತಾಗಿರೋದು. ಅಲ್ಲಿವರೆಗೂ ಸುಮ್ಮನೆ ಇದ್ರೆ ಆಗ್ತಿತ್ತು. ಅದೇಗೋ ಆಗುತ್ತೆ. ಮುಂದೆ ಒಂದಿನ ಸತ್ಯ ಗೊತ್ತಾದ್ರೆ ಅವಳಿಗೆ ನಮ್ಮ ಬಗ್ಗೆ ಏನ್ ಅನ್ಸಲ್ಲ ಹೇಳು? ಒಂದ್ ಸುಳ್ಳು ನಾವು ಮುಚ್ಚಿಡಕ್ ಹೋಗಿ 1000 ಸುಳ್ಳು ಹೇಳ್ಬೇಕಾಗತ್ತೆ. ಪಾಪ ಕಣು, ಅವಳು ನಮ್ಮನ್ನ ತುಂಬಾ ನಂಬಿದಾಳೆ. ಅವಳ ಹತ್ರ ಸುಳ್ಳು ಹೇಳಕ್ ಸರಿಯಲ್ಲ. ಓಹ್, ಅದಕ್ಕೋಸ್ಕರನಾ? ಚೆನ್ನಾಗೆ ಪ್ಲಾನ್ ಮಾಡಿದ್ಯಾ ಬಿಡೋಣ. ನಿನ್ನ ಹೆಸರು ಉಳಿಬೇಕು, ತಮ್ಮನ ಹೆಸರು ನಿಲ್ಬೇಕು. ಅಯ್ಯೋ ಹರಿ, ಹಾಗೆಲ್ಲ ಹೇಳ್ಬೇಡ ಕಣೋ. ಏಯ್, ಏನು ಏನು ಹರಿ ನಿಂದು? ಅಣ್ಣ ಒಳ್ಳೆ ಕೆಲಸನೇ ಮಾಡಿದಾನೆ, ಅಣ್ಣಂಗೆ ಯಾಕೆ ಜೋರ್ ಮಾಡ್ತಿದ್ಯಾ? ನೀನು ಸುಳ್ಳು ಹೇಳ್ತಾ ಊರ್ ಸುತ್ಕೊಂಬ, ನಾವೆಲ್ಲ ಸಂಭಾಳಿಸ್ತಾ ಬರ್ತೀವಿ. ಅಣ್ಣ, ನೀನ್ ಬೇಜಾರ್ ಮಾಡ್ಕೋಬೇಡ ಅಣ್ಣ. ನೀನ್ ಮಾಡಿದ್ ಸರಿಯಾಗೇ ಇದೆ. ನೀನ್ ಯಾಕಣ್ಣ ಇವನ್ಗೋಸ್ಕರ ನಿನ್ ಮೇಲೆ ಇರೋ ನಂಬಿಕೆ ಹಾಳು ಮಾಡ್ಕೋತ್ಯಾ? ಸೂಪರ್ ಸೂಪರ್, ನೀವೆಲ್ಲರೂ ಒಂದೇ ಗುಣದ ವ್ಯಕ್ತಿಗಳು ಅಂತ ಪ್ರೂವ್ ಮಾಡ್ಬಿಟ್ರಿ. ನೀವೆಲ್ಲರೂ ನಿಜ ಹೇಳಿ ಅವ್ರ ಮುಂದೆ ಒಳ್ಳೆ ಮನುಷ್ಯ ಕಾಣಿಸ್ಬೇಕು, ನಾನು ಅವ್ರ ಮುಂದೆ ಚೀಪ್ ಆಗ್ಬೇಕು ಅಲ್ಲ? ನಿನ್ನಂತ ಅಣ್ಣ ಇವನಂತ ತಮ್ಮ ಸಿಕ್ಕಿದ್ದು ನನ್ ಯಾವ ಜನ್ಮದ ಪಾಪನೋ ಗೊತ್ತಿಲ್ಲ. ನಾವು ಅದನ್ನೇ ಹೇಳ್ಬೇಕು, ಯಾವ ಜನ್ಮದ ಪಾಪನೋ ಗೊತ್ತಿಲ್ಲ. ನಿನ್ ಪ್ರಾಬ್ಲಮ್ಗೆ ನಮ್ಮನ್ ಯಾಕೋ ಎಳಿತಿದ್ಯಾ? ಮಾಡಿರೋ ತಪ್ಪನ ತಿತ್ಕೊಳ್ಳೋ ಬುದ್ಧಿ ಇದ್ದಿದ್ರೆ ಇಂಥ ಗತಿ ಯಾಕೋ ಬರ್ತಿತ್ತು? ಒಂದ್ ಸುಳ್ಳು ಓಕೆ, ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇತ್ತಾ? ಮೊದ್ಲೇ ಸತ್ಯ ಹೇಳಕ್ ಏನೋ ರೋಗ ಆಗಿತ್ತು, ಹೊಟ್ಟೆಗೆ ಏನ್ ತಿಂತ್ಯಾ? ಹರಿ 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 ಬಿಡ. ಹೇ, ಆ ಹುಡುಗಿ ಬಾಯ್ ತುಂಬ ನನ್ನ ಅಣ್ಣ ಅಂತ ಕರೀತಾಳೆ. ನಾನು ಅವಳಿಗೆ ಅಮ್ಮನ ಸ್ಥಾನ ಕೊಟ್ಟಿದ್ದೇನೆ. ಮೋಸ ಮಾಡಕ್ ಹೇಗೋ ಮನ್ಸು ಬರುತ್ತೆ ನಂಗೆ. ನೀನ್ ಬೇರೆ ಲೆವೆಲ್ ಬಿಡೋಣ. ಅಮ್ಮನ ಸ್ಥಾನ ಕೊಟ್ಟವಳಿಗೆ ಏನೂ ಆಗ್ಬಾರ್ದು. ತಮ್ಮನ ಜೀವನ ಹೇಗಾದ್ರೂ ಹಾಳಾಗೋದ್ರೂ ಪರವಾಗಿಲ್ಲ. ಒಡ ಹುಡ್ತೋನ್ಗಿಂತ ಅವ್ರ ಕಷ್ಟನೇ ಹೆಚ್ಚಾಗೋಯ್ತಾ? ಅಯ್ಯೋ ಹರಿ, ನಿನಗೆ ಕೆಟ್ಟಾಗ್ಬೇಕು ಅಂತ ನಾನೇನು ಮಾಡಿಲ್ಲ ಕಣೋ. ಯಾವ ಬಾಯಲ್ಲಣ್ಣ ಹೇಳ್ತಿದ್ಯಾ? ಕೊನೆ ಪಕ್ಷ ನಾನು ಒಂದ್ ಮಾತು ಕೇಳಿದೆ ಎಲ್ಲರೂ ಹೋಗಿ ಹೇಳ್ಬಿಟ್ಟು ಬಂದಿದ್ಯಾ. ಹೇಗಣ ಮನ್ಸ್ಬೋತು ನಿನ್ಗೆ? ಅಣ್ಣ ನಿನಗ್ ಯಾಕೋ ಹೇಳ್ಬೇಕು? ನೀನೇನ್ ದೊಡ್ಡ ಊರ್ ಪಂಚಾಯತಿ ಮಾಡೋಣ? ನಿನ್ ಪರ್ಮಿಷನ್ ಕೇಳ್ಕೊಂಡು ಹೇಳ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಕ್ಕೆ ಓವರ್ ಆಗಿ ಆಡ್ತಿದ್ಯಾ ರೀ ನೀನು? ಯಾರ್ದು ಓವರು? ಏನೋ ಓವರು? ನೀವೆಲ್ಲರೂ ನನ್ನ ಜೀವನದಲ್ಲಿ ಓವರ್ ಆಗಿ ಆಡಿ ಇವಾಗ ನಂದು ಓವರು ಅಂತ ಹೇಳಕ್ ಬರ್ತಿದ್ಯಾ? ಬಿಡ್ಡಿ, ಅಷ್ಟೊಂದು ದೊಡ್ಡ ತಪ್ಪಾಗ್ಬಿಟ್ಟೆನೋ ಅಣ್ಣ. ನೀವು ಹರಿಯಣ್ಣ ಜಗಳ ಆಡಿದ್ರಾ? ನೋಡಿದ್ರೇನೆ ಗೊತ್ತಾಗುತ್ತೆ. ಹರಿಯಣ್ಣನ ಮೇಲೆ ನಿಮ್ಗೆ ತುಂಬಾ ಬೇಜಾರಾಗಿದೆ ಅಲ್ವಾ? ನಿಮಗೂ ಅರ್ಥ ಆಗುತ್ತೆ. ಹರಿಯಣ್ಣ ಮುತ್ತು ಅಣ್ಣ ಆರ್ಕಿಟೆಕ್ಟ್ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ಬಾರ್ದಾಗಿತ್ತು. ಮುತ್ತು ಅಣ್ಣ ಎಲ್ಲ ವಿಷಯನೂ ಹೇಳ್ದ, ಕೇಳಿ ತುಂಬಾ ಬೇಜಾರಾಯ್ತು. ಅದೊಂದೇ ಸುಳ್ಳಲ್ಲ ಮೈ. ಕೆಲವರು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ, ಆದ್ರೆ ನಿಮ್ಮ ಅಣ್ಣ ಉಸಿರು ಬಿಟ್ರೆ ಸುಳ್ಳು. ಒಂದ್ಸಲ ಓಕೆ, 2 ಸಲ ಓಕೆ, ಪದೇ ಪದೇ ಹೀಗೆ ಮಾಡಿದ್ರೆ ಹೇಗೆ ಹೇಳು? ಅವ್ರು ನಂಗೆ ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬರೋವರೆಗೂ ಹೇಳಿದ ಎಲ್ಲ ಸುಳ್ಳು. ಅವ್ರು ನಂಗಲ್ಲಿ ಹೇಳಿದಕ್ಕೂ ನಾನಿಲ್ಲಿ ಬಂದು ನೋಡ್ತಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಾನು ಅವ್ರನ್ನ ನಂಬಿ ಎಷ್ಟು ಆಸೆ ಇಟ್ಕೊಂಡು ಇವತ್ತು ಇಂಟರ್ವ್ಯೂಗೆ ಹೋಗಿದ್ದೆ. ನಂಗೆ ಹೇಗೆ ಆಗಿರ್ಬಾರ್ದು ಹೇಳು? ಸಾರಿ ಅದ್ಕೆ. ಊರ್ ಸುಳ್ಳು ಹೇಳಿದಕ್ಕೆ ನೀನ್ ಯಾಕೆ ಸಾರಿ ಕೇಳ್ತೀಯ? ನಿಮ್ಮ ಅಣ್ಣನ ಹುಟ್ಟು ಗುಣನೇ ಹೀಗೆ ಅನ್ಸುತ್ತೆ.
ಮೊದಲು ಹರಿಯಣ್ಣ ಈ ಥರ ಇರಲಿಲ್ಲ. ಕಷ್ಟ ಬಂದಾಗ ಒಬ್ಬೊಬ್ರು ಒಂದೊಂದು ರೀತಿ ಆ ಕಷ್ಟನ ಎದುರಿಸೋದಕ್ಕೆ ನೋಡ್ತಾರೆ. ಕೆಲವರು ಹತ್ತು ಮರೆತ್ರೆ ಇನ್ನು ಕೆಲವರು ಇನ್ನೊಬ್ರ ಹತ್ರ ಹಂಚ್ಕೊಂಡು ಆ ನೋವನ್ನ ಮರೀತಾರೆ. ಕೆಲವ್ರು ಹತ್ತು ಮರೆತ್ರೆ ಇನ್ನು ಕೆಲವರು ಬೇರೆಯವ್ರ ಹತ್ರ ಹೇಳ್ಕೊಂಡು ಆ ಕಷ್ಟನ ಮರೀತಾರೆ. ಆದರೆ ಅಣ್ಣಂಗೆ ಹತ್ರ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಯಾರು ರೆಸ್ಪಾನ್ಸ್ ಮಾಡಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಸುಳ್ಳು ಹೇಳಿ ಅವನ ಸಮಸ್ಯೆನ ಅವನೇ ಎದುರಿಸೋದಕ್ಕೆ ಶುರು ಮಾಡ್ದ. ಸುಳ್ಳು ಹೇಳಿ ಚೆನ್ನಾಗಿದೆ. ಅದ್ಗೆ 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 ಪೂರ್ತಿಯಾಗಿ ನನ್ನ ಮಾತು ಕೇಳಿಸ್ಕೊಳ್ಳಿ. ಅಮ್ಮ ಸಾಯ್ಬೇಕಾದ್ರೆ ಹರಿಯಣ್ಣ ನನ್ನಷ್ಟು ಚಿಕ್ಕವನು ಅಲ್ಲ, ಪುತ್ತಣ್ಣನಷ್ಟು ದೊಡ್ಡವನು ಅಲ್ಲ. ಮನೇಲಿ ಅಮ್ಮ ಇಲ್ಲ, ಅಪ್ಪ ಸರಿ ಇಲ್ಲ. ಮನೆ ಪರಿಸ್ಥಿತಿನ ಹೇಗ್ ನಿಭಾಯಿಸ್ಬೇಕು ಅನ್ನೋದೇ ಅವ್ನಿಗೆ ಗೊತ್ತಿರ್ಲಿಲ್ಲ. ಫ್ರೆಂಡ್ಸ್ ಯಾರು ಅವನ್ನ ಆಟಕ್ಕೆ ಸೇರ್ಸ್ಕೊತಿರ್ಲಿಲ್ಲ. ಇನ್ ಟೀಚರ್ಸು ನೀಟಾಗಿ ಪಾಠ ಹೇಳ್ಕೊಡ್ತಿರ್ಲಿಲ್ಲ. ಯಾರ್ದಾದ್ರೂ ಮನೆಗೆ ಹೋಗಿ ಟಿವಿ ನೋಡ್ತಿದ್ರೆ ದರಿದ್ರದವನೆ ಹೋಗೋ ಆಚೆ ಅಂತ ಆಚೆ ಕಳಿಸ್ತಾ ಇದ್ರು. ಇದನ್ನೆಲ್ಲ ಹರಿಯಣ್ಣ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಯಾರಾಗಿದ್ರು ಅಷ್ಟೇನೆ. ಒಂದ್ ಹಂತದವರೆಗೂ ಆ ನೋವನ್ನ ಸಹಿಸ್ಕೋತಾರೆ. ಸಾಧ್ಯ ಇಲ್ಲ ಅನ್ಸ್ದಾಗ ಅದಕ್ಕೆ ವಿರುದ್ಧವಾಗಿ ಹೋಗ್ತಾರೆ. ಅಣ್ಣ ಮಾಡಿದ್ದು ಅದೇ ಅಲ್ವಾ ಅತಿಗೆ?